ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾನ್ಯ ಬಂಧುಗಳೇ, ಅಧ್ಯಕ್ಷರಾದಿಯಾಗಿ ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪಾಜಿಯವರು, ಪಕ್ಷದ ಎಲ್ಲ ಮುಖಂಡರು ನಮ್ಮ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ. ಬರಗಾಲ ನಮ್ಮನ್ನ ಪೀಡಿಸ್ತಾ ಇದೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಮಳೆಯನ್ನು ನಂಬಿ ಯಾರು ಬಿತ್ತನೆ ಮಾಡಬೇಡಿ ಅಂತ. ಆದ್ರೆ ಕಾಂಗ್ರೆಸ್ ಅನ್ನು ನಂಬಿ ವೋಟ್ ಹಾಕ್ಬಹುದಾ? ಮಳೆಯನ್ನು ನಂಬಬಾರದು, ಆದ್ರೆ ಕಾಂಗ್ರೆಸ್ ಅನ್ನು ನಂಬಬೇಕಾ? ಇದೇ ತಿಂಗಳ 4ನೇ ತಾರೀಕು ಮಾನ್ಯ ಅಶೋಕ್ ಅವರು ನಾನು ಕೂಡ ಇದೇ ಸ್ಥಳಕ್ಕೆ ಬಂದಿದ್ದೀವಿ. ಆವತ್ತು ಅಧಿಕಾರಿಗಳು ಹೇಳಿದ್ರು 10 ಟಿಎಂಸಿ ನೀರು ನಮ್ಮಲ್ಲಿದೆ, 6 ಟಿಎಂಸಿ 2 ತಿಂಗಳಿಗೆ ಕುಡಿಯೋ ನೀರು ಮಾತ್ರ ಇದೆ, 4 ಟಿಎಂಸಿ ಅದು ಡೆಡ್ ಸ್ಟೋರೇಜ್ ಅಷ್ಟೇ, ಅದನ್ನು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಪರಿಸ್ಥಿತಿ ಇದಿತ್ತಲ್ಲ, ಮನವರಿಕೆ ಮಾಡಿಕೊಟ್ರ ನೀವು ಸಿಡಬ್ಲ್ಯೂಸಿಗೆ. ಪಾಪ ಅವ್ರು ಏನ್ ಮಾಡೋದು? ಸಿಡಬ್ಲ್ಯೂಸಿ ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅನ್ಕೊಂಡ್ಬಿಟ್ಟವ್ರೆ. ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಲ್ಲ ರೀ, ಅದು ಕಾವೇರಿ ವಾಟರ್ ಕಮಿಷನ್. ಅದು ಕಮಿಷನ್ ಮುಂದೆ ನೀವು ಇದನ್ನ ಹೇಳಿದ್ದೀರಾ? ಹೇಳಿಲ್ಲ. ಅದಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. 145 ವರ್ಷಗಳ ನಂತರ ಶಿಂಷಾದಲ್ಲಿ, ನಾನು ನಿನ್ನೆಲ್ಲ ಮೊನ್ನೆ ಇಷ್ಟೊತ್ತಲ್ಲಿ ಶಿಂಷಾದಲ್ಲಿದ್ದೆ, ನೀರಿಲ್ಲದೆ ವಿದ್ಯುತ್ ಉತ್ಪಾದನಾ ಘಟಕ ಸ್ತಬ್ಧವಾಗಿದೆ, ನಿಲ್ಲಿಸಿಬಿಟ್ಟಿದ್ದಾರೆ 145 ವರ್ಷಗಳ ನಂತರ. ಯಾಕೆ? ನೀರಿನ ಕೊರತೆ. ಇದನ್ನ ಸಿಡಬ್ಲ್ಯೂಸಿಗೆ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಅಥವಾ ಜೂನ್ನಲ್ಲೇ ನೀವು ಎಚ್ಚರಿಕೆ ತಗೊಳ್ಬೇಕಾಗಿತ್ತು. ಈಗ ಮಾತಾಡ್ತಾರೆ ಮೋಡ ಬಿತ್ತನೆ ಅಂತ. ಇಲ್ಲಿವರೆಗೂ ಸುಳ್ಳು ಬಿತ್ತನೆ ಮಾಡಿಬಿಟ್ಟು ಈಗ ಮೋಡ ಬಿತ್ತನೆ ಮಾಡಿದ್ರಿ, ಏನ್ರಿ ಪ್ರಯೋಜನ? ಹೇಳ್ಕೊಡ್ಬೇಕಾಗಿತ್ತು ಅವತ್ತೇನೆ. ನೀವು ಮೋಡ ಬಿತ್ತನೆ ಮಾಡೋದಾದ್ರೆ ನೀವು ಜೂನ್ನಲ್ಲೇ ಮಾಡಬೇಕಾಗಿತ್ತು. ಇವತ್ತು ಮಳೆ ಬರ್ತಿರ್ತದು, ಎಲ್ಲರೂ ಬೆಳೆ ಬೆಳೀತಾ ಇದ್ರು, ಅದನ್ನು ಮಾಡಲಿಲ್ಲ. ಈಗ ಸುಮ್ಮನೆ ಕಣ್ಣೋರ್ಸಕ್ಕೆ ಮಾತ್ರ ನಾವು ನೀರು ಬಿಡೋದಿಲ್ಲ, ಸೋಮವಾರದವರೆಗೆ ಮಾತ್ರ ಅಂತೆ. ಆಮೇಲೆ ಬಿಡ್ತೀರಾ? ಈಗೇನೋ ವಿರೋಧ ಪಕ್ಷದ ನಾಯಕರದು ಎಲ್ಲ ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೇವೆ, ಅದು ಬೇರೆ ವಿಷಯ. ನೀವೇನಾದ್ರೂ ತಮಿಳುನಾಡಿನ ಪರವಾದ ತೀರ್ಮಾನವನ್ನು ತೆಗೆದುಕೊಂಡೇ ಆದ್ರೆ ನಿಮ್ಮ ಸರ್ಕಾರಕ್ಕೆ ಸಂಚಕಾರ ಅನ್ನೋದನ್ನ ಇವತ್ತು ಎಲ್ಲರ ಮಧ್ಯದಲ್ಲಿ ನಾವು ಹೇಳಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, 2 ತಿಂಗಳಾಗ್ತಾ ಇದೆ ನೀವು ಮುಖ್ಯಮಂತ್ರಿಗಳಾಗಿ. 1 ತಿಂಗಳು ಪೂರ್ತಿ ಸೋನಿಯಾ ಗಾಂಧಿ ಅವರ ಮನೆ ಮುಂದೆನೆ ಕುಳಿತು ಬಿಟ್ಟಿದ್ದೀರಲ್ಲ. ಸಿ.ಟಿ. ರವಿ ಅವರು ಆಗ್ಲೇ ಹೇಳ್ತಾ ಇದ್ರು, ಬಂಗಾರಪ್ಪ ಶಿಷ್ಯ ಅಂದ್ರೆ ಆಗೋದಿಲ್ಲ, ತಮಿಳುನಾಡಿನ ಪರವಾಗಿ ಟ್ರಿಬ್ಯುನಲ್ ಆದೇಶ ಬಂದಾಗ ಯಾವುದೇ ಕಾರಣಕ್ಕೆ ನಾನು ನೀರು ಬಿಡೋಲ್ಲ ಅಂತೇಳಿ ಆರ್ಡಿನೆನ್ಸ್ ಹೊರಡಿಸ್ಬಿಟ್ಟಿದ್ರು ಅವರು. ನೀವು ಆಮೇಲೆ ಹೇಳ್ಕೊಂಡ್ರಿ ಎಸ್.ಎಂ. ಕೃಷ್ಣ ಅವರ ಶಿಷ್ಯ ನಾನು ಅಂತ. ಅವರು ಬಿಡೋದಿಲ್ಲ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಇದು ಗಮನದಲ್ಲಿರಲಿ ನಿಮಗೆ. ನಮ್ಮ ನೀರು ನಮ್ಮ ಹಕ್ಕು. ನಾವು ಹೇಳ್ತೀವಿ ಇಲ್ಲಿ, ರಕ್ತ ಕೊಟ್ಟೇವು ನೀರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವಲ್ಲ, ಇದು ನಾವೆಲ್ಲ ಹೇಳ್ಬೇಕಾಗಿರೋದು, ಸರ್ಕಾರ ಹೇಳಬೇಕು. ಆ ತಾಕತ್ತು ನಿಮಗಿದೆಯಾ? ಒಂದು ಸಮಯ ಟ್ರಿಬ್ಯುನಲ್ ನಿಮ್ಮ ಮಾತು ಬಗ್ಗೆ ಒಪ್ಪಲಿಲ್ಲ ಅಂದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ, ಮೊರೆ ಹೋಗಿ ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಹೇಳ್ಕೊಡಿ ಅವರಿಗೆ. ಯಾವುದೇ ಕಾರಣಕ್ಕೆ ನೀರು ಬಿಡೋದಿಲ್ಲ ಅಂತ ಹೇಳಿ. ನಮಗೆ ನಿಮ್ಮ ಸರ್ಕಾರ ಮುಖ್ಯ ಅಲ್ಲ, ಅಥವಾ ತಮಿಳುನಾಡು ಸರ್ಕಾರ ಮುಖ್ಯ ಅಲ್ಲ. ನಮ್ಮ
ಜನರು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರೇ ನಮಗೆ ಮುಖ್ಯ, ರೈತರೇ ನಮಗೆ ಮುಖ್ಯ. ಇವತ್ತು ಬೆಳೆ ಬರಬೇಕಾಗಿತ್ತು. ಈ ಭಾಗದಲ್ಲಿ ಯಾರ್ಯಾರು KRS ಇಂದ ನೀರನ್ನ ಪಡೆದು ಬೆಳೆ ಬೆಳೀತಿದ್ರು ಆ ರೈತರಿಗೆ ಅನ್ಯಾಯ ಆಗಿದೆ. ಒಂದು ಬೆಳೆನೇ ಬರೋದಿಲ್ಲ. ಕೊನೆ ಪಕ್ಷ ಕುಡಿಯೋ ನೀರಾದ್ರೂ ಉಳಿಲಿ ಅಂತ ಮಾಡಿದ್ವಿ. ಇವತ್ತು ನೋಡಿ ಎಂತ ಪರಿಸ್ಥಿತಿ ಇದೆ. ಮಾತೆತ್ತಿದ್ರೆ ನಮ್ಮ ಸರ್ಕಾರ ಇತ್ತು ಆಗ ಹೇಳ್ತಿದ್ರು ಯಾರ ಪರ್ಮಿಷನ್ ಬೇಕಾಗಿಲ್ಲ, ಮೇಕೆದಾಟು ಬುದ್ಧಿ ಪೂಜೆ ಮಾಡಿಬಿಡಿ ಅಂದ್ರು. ನಾವು ಮಾಡಲಿಲ್ಲ, ಯಾಕಂದ್ರೆ ಅಡೆತಡೆಗಳಿರೋದು ನಮಗೆ ಗೊತ್ತಿತ್ತು. ಆಗ ಏನ್ ಮಾಡಿದ್ರು, ಮೇಕೆದಾಟಿನಿಂದ ಹಿಡಿದು ಬೆಂಗಳೂರುವರೆಗೆ ಕರೋನಾ ಇದ್ರೂ ಕೂಡ ಪಾದಯಾತ್ರೆ ಮಾಡಿದ್ರು. ನೀವು ಇವತ್ತು ಬಂದು 3 ವರ್ಷ ಆಗೋಯ್ತಲ್ಲ, ಯಾಕೆ ಗುದ್ಲಿ ಪೂಜೆ ಮಾಡಲಿಲ್ಲ? ಯಾಕೆ ಗುದ್ಲಿ ಕೊಡ್ತೇನಾ? ಗುದ್ಲಿ ಸಿಗ್ತಾ ಇಲ್ವಾ ನಿಮಗೆ? ಅಥವಾ ಪೂಜೆ ಮಾಡಲಿಕ್ಕೆ ಪೂಜೆ ಸಾಮಾನು ಕೊಡ್ತೇನಾ ನಿಮ್ಮ ಸರ್ಕಾರಕ್ಕೆ? ಅಥವಾ ಯಾರು ಪೂಜಾರರೇ ಸಿಗ್ತಾ ಇಲ್ವಾ? ಹೋಗ್ಲಿ ಬಿಡಪ್ಪ, ನಮ್ಮ ಪಕ್ಷದಿಂದ ನಾವು ಗುದ್ಲಿನೂ ಕೊಡಿಸ್ತೀವಿ, ಪೂಜೆ ಸಾಮಾನು ಕೊಡಿಸ್ತೀವಿ, ನಾವು ಪೂಜಾರಿನೂ ಕಳ್ಸಿಕೊಡ್ತೀವಿ. ಒಂದು ನಾಳೆ ಶುರು ಮಾಡಿ. ಇದೆಲ್ಲ ಮಾಡಕ್ಕಾಗೋದಿಲ್ಲ ನಿಮಗೆ. ನಮ್ಮ ಮೇಲೆ ಗೂಬೆ ಕೂರಿಸಬೇಕಾಗಿತ್ತು, ಯಡಿಯೂರಪ್ಪನವ್ರ ಮೇಲೆ ಗೂಬೆ ಕೂರಿಸಬೇಕಾಗಿತ್ತು. ಇದಕ್ಕೆಲ್ಲ ಮಾಡಿದ್ರಿ. ಇವತ್ತು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಯಾವುದೇ ಕಾರಣಕ್ಕೆ ನೀರನ್ನ ಬಿಡದಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಿಮ್ದೇನೋ ಪಾಪ ಯಾವತ್ತೂ ಅಧಿಕಾರ ನೋಡದೆ ಇರ್ತಕ್ಕಂಥ ತಮಿಳುನಾಡಿನಲ್ಲಿ ನಿಮ್ಗೊಂದು ಮಂತ್ರಿಗಿರಿ ಕೊಟ್ಬಿಟ್ಟವ್ರೆ ಅಂತ ಹೇಳಿ ನೀವು ಅವ್ರ ಹತ್ರ ಚಕ್ಕಂದ ಆಡ್ಕೊಂಡು ನಮ್ಮ ರೈತರನ್ನ ಯಾಕೆ ನೋಯಿಸ್ತಾ ಇದ್ದೀರಿ? ದಯವಿಟ್ಟು ತೀರ್ಮಾನ ತಗೊಳ್ಳಿ. ಯಾವುದೇ ಕಾರಣಕ್ಕೆ ನೀರು ಬಿಡಲ್ಲ ಅಂತ ನೀವು ಹೇಳೋವರೆಗೆ ನಮ್ಮ ಹೋರಾಟ ಹೀಗೆ ನಡೀತಾ ಇರ್ತದೆ. ಆದ್ರಿಂದ ಮಾನ್ಯ ಬಂಧುಗಳೇ, ಹಲವು ಮುಖಂಡಗಳು ಮಾತಾಡ್ತಕ್ಕಂಥದ್ದಿದೆ. ನಮ್ಮ ಅಧ್ಯಕ್ಷರು ಆದಿಯಾಗಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಯಾವುದೇ ಕಾರಣಕ್ಕೆ ನೀರು ಬಿಡ್ತೀವಿ ಅನ್ನೋದನ್ನು ಬಿಟ್ಟು, ನೀರು ಬಿಡಲ್ಲ ಅಂದ್ರೆ ನಾವು ಸರ್ಕಾರದೊಂದಿಗೆ ನಾವು ಕೈ ಜೋಡಿಸ್ತೇವೆ. ಇಲ್ಲ ಅಂತಂದ್ರೆ ಯಾವುದೇ ಸಂದರ್ಭ ಬಂದರೂ ಕೂಡ ಸರ್ಕಾರವನ್ನ ತೆಗೆಯುವವರೆಗೆ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವಕಾಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನಾರಾಯಣಗೌಡ್ರ ಭಾರತೀಯ ಜನತಾ ಪಕ್ಷಕ್ಕೆ, ನಮ್ಮ ಮಂಡ್ಯದ ಹೋರಾಟಕ್ಕೆ ಎಲ್ಲರಿಗೂ